ಜಿಂದಾಬಾದ್ ಜಂಗಿ ಕುಸ್ತಿ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಶಿವಣ್ಣ ಅವರು ಮಾತನಾಡ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು. ಸ್ಟಿಲ್ ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಡ್ಕೊಂಡ್ರು, ನಮ್ಮ ಗೃಹ ಸಚಿವರು ಯಾವ ರೀತಿಯಾಗಿ ನಡ್ಕೊಂಡ್ರು, ಆ ಇಬ್ಬರ ಒಂದು ನಡೆಯನ್ನ ಬಿಟ್ಟು ಇನ್ಯಾರದ್ದನ್ನೂ ಕೂಡ ಅವ್ರು ಚರ್ಚೆ ಮಾಡ್ತಾರೆ. ಒಂದು ಜಾಣ್ಮೆಯ ಉತ್ತರವನ್ನ ಕೊಡುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಅಬ್ದುಲ್ ರಜಾಕ್ ಅವರೇ, ನಕಲಿ ಅಲ್ಲ ಅಸಲಿ ಅಂತ ಈಗ ಗೌರ್ಮೆಂಟ್ ರಿಪೋರ್ಟು ಹಂಗೆ ಇರೋದು. ಪೃಥ್ವಿರಾಜ್ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕೇಳಿಸ್ಕೊಂಡ್ ಬಂದಿದ್ ಏನು ಅಂತ ಹೇಳಿದ್ರೆ, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಒಂದು ಚಾನೆಲ್ ಅಲ್ಲಿ ಆಡಿಯೋನ ಕೇಳಿಸ್ಕೊಂಡ್ರೆ ಅದು ಆತರ ಅನ್ನಿಸ್ತು. ಇನ್ನೊ ಒಂದ್ ಚಾನೆಲ್ ಅಲ್ಲಿ ಕೇಳಿಸ್ಕೊಂಡ್ರೆ ಅದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನಿಸ್ತು. ಇನ್ನೊ ಒಂದ್ ಚಾನೆಲ್ ಅಲ್ಲಿ ಅದು ನಾಸೀರ್ ಖಾನ್ ತರ ಅನ್ನಿಸ್ತು. ಅವಾಗ ಇವರು ಬಿಜೆಪಿನವರು ಒಂದ್ ಕಡೆ ಅದನ್ನ ಸ್ಪೆಷಲ್ ರಿಪೋರ್ಟ್ ಕೊಟ್ರಲ್ಲ, ಅದ್ರಲ್ಲಿ ಫನೀಂದ್ರ ಅವ್ರು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಹೈಲಿ ಪ್ರಾಬಬಲ್ ಅಂತ ಇದೆ. ಇಟ್ ಇಸ್ 100% ದಿಸ್ ಅಂತ ಹೇಳಿಲ್ಲ, ಅದು ಹೈಲಿ ಪ್ರಾಬಬಲ್. ಏನಂದ್ರೆ ಅದ್ರಲ್ಲೂ ಒಂದ್ ಸ್ವಲ್ಪ ಇದಿದೆ. ಇವಾಗ ಗವರ್ಮೆಂಟ್ ಅಫಿಷಿಯಲ್ ರಿಪೋರ್ಟ್ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೌದು ಈ ತರದ ಒಂದು ಹೇಳಿಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮುಂದುವರೆದು ಅವರು 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಯಾರು ಇಷ್ಟಪಟ್ಟಿರಲ್ಲ ಈ ತರದ ಒಂದು ಅನಾಹುತ ಆಗ್ಬೇಕು ಅಂತ ಹೇಳ್ಬಿಟ್ಟು. ಇದೊಂದು ಅನಾಹುತನೇ ಇದೆ ಆಕ್ಚುಲಿ. ಲೆಕ್ಕ ನೋಡಿದ್ರೆ ಎಲೆಕ್ಷನ್ ಹತ್ರ ಇವಾಗ ಬಿಜೆಪಿನವ್ರ ಹತ್ರ ಏನೂ ಇರ್ಲಿಲ್ಲ ಅಸ್ತ್ರ. ಇದನ್ನ ಅಸ್ತ್ರವಾಗಿ ಬಳಸಿ ಇವಾಗ ಜೆ.ಪಿ. ನಡ್ಡಾನವರು ಮಾತಾಡ್ತಿದ್ದಾರೆ. ಯಾಕೆ ಇವ್ರ ಜ್ಞಾಪಕ ಇಲ್ವಾ ಕೆ.ಎಸ್. ಈಶ್ವರಪ್ಪನವ್ರಿಗೆ ಏನ್ ಹೇಳುದು ಅಂತ? ಇದುವರೆಗೂ ಒಂದು ಅಪಾಲಜಿ ಲೆಟರ್ ಸಲ್ಲಿಸಿದಾರ. ನಾವು ಕೆಂಪು ಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನ ತೆಗೆದು ನಾವು ಕೇಸರಿ ಧ್ವಜವನ್ನ ಹಾರಿಸ್ತೀವಿ ಅಂತ ಹೇಳಿದ್ರು. ತಪ್ಪೆ ಅಬ್ದುಲ್ ರಜಾಕ್ ಅವರೇ, ತಪ್ಪೆ. ಯಾರು ಮಾಡಿದ್ರು ತಪ್ಪೆ. ಹೇಳಿದ್ರು ಭಗವಧ್ವಜ ಹಾರಿಸ್ತೀವಿ ಅಂತ. ಈಶ್ವರಪ್ಪನವರ ಹೇಳಿಕೆಯನ್ನ ಕೂಡ ಖಂಡಿಸಿದ್ವಿ. ಬಟ್ ಇಲ್ಲಿ ಒಂದು ವಿಚಾರ ಅಬ್ದುಲ್ ರಜಾಕ್ ಅವರೇ, ನಾನು ಬರೀ 2023ರಿಂದ ಒಂದು ಲೆಕ್ಕ ಕೊಡ್ತೀನಿ. ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ವಿಚಾರ ಒಂದು ಹೇಳಿಕೆ, ಅದರ ಜೊತೆಗೆ ಪಾಕಿಸ್ತಾನದ ಬಾವುಟವನ್ನು ಆರಿಸುವಂಥದ್ದು, ಅದರ ಜೊತೆಗೆ ಪಾಕಿಸ್ತಾನಕ್ಕೋಸ್ಕರ ಜೈಕಾರ ಹಾಕೋದ್ರ ಜೊತೆಗೆ ಬೆದರಿಕೆಯನ್ನ ಒಡ್ಡುವಂಥದ್ದು 6 ಪ್ರಕರಣಗಳು ಆಗಿರುವಂಥದ್ದು ಜಸ್ಟ್ 2023ರಿಂದ 24ರವರೆಗೆ. ಯಾಕಿಂತ ಮನಸ್ಥಿತಿ ಅಂತ ಪದೇ ಪದೇ ಈಗ ಕೆಲವೊಂದು ವಿಚಾರಗಳು, ಈಗ ಭಗವಧ್ವಜ ಈಶ್ವರಪ್ಪ ಅವರೆಲ್ಲ ತಪ್ಪು ಮಾಡಿದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಮ್ಮ ಸಮುದಾಯದಲ್ಲಿ ಪದೇ ಪದೇ ಇಂಥದ್ದು ಯಾಕೆ ಬರ್ತಾ ಇದೆ, ಎಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದೀನಿ ನಾನು. ನೋಡಿ, ಕೇವಲ ಪಾಕಿಸ್ತಾನ್ ಜಿಂದಾಬಾದ್ ಅಂದದ್ದು ಒಂದು ಸರಾಸರಿ ತಪ್ಪು, ಅದು ಘೋರ ಅನ್ಯಾಯ. ಅದನ್ನ ಯಾವನು ಅದು ಸರಿ ಅಂತ ಹೇಳಕ್ ಬರೋದು ಇಲ್ಲ, ಯಾವನು ಹೇಳೋದು ಇಲ್ಲ. ಆದ್ರೆ ದೊಡ್ಡ ಘೋರ ಅಪರಾಧಗಳು ಮಾಡಿರೋರು ಸಂಸದರಲ್ಲಿ ಕೂತ್ಕೊಂಡಿಲ್ಲ. ದೇಶದ ವಿರುದ್ಧ ಯುದ್ಧ ಮಾಡುವ ಚಿಕ್ಕದೋ ದೊಡ್ಡದೋ ಅಬ್ದುಲ್ ರಜಾಕ್ ಅವರು, ಚಿಕ್ಕದೋ ದೊಡ್ಡದೋ, ಬಟ್ ಯಾಕಂತ ಮನಸ್ಥಿತಿ ಅಂತ, ಏನ್ ಅನ್ಯಾಯ ಮಾಡ್ತಾ ಇದೆ, ಏನ್ ಅನ್ಯಾಯ ಆಗ್ತಾ ಇದೆ ಇಲ್ಲಿ? ಮನಸ್ಥಿತಿ ಬಗ್ಗೆ ಸಮುದಾಯವನ್ನೇ ಪ್ರಶ್ನೆ ಮಾಡ್ತಿದ್ದೀರಾ? ಸಮುದಾಯದ ಪರವಾಗಿ ಉತ್ತರ ಕೊಡ್ತೀನಿ. ನಿಶಬ್ದವಾಗಿ ದಯವಿಟ್ಟು ಅಟ್ಲೀಸ್ಟ್ ಕರುಣೆ ತೋರಿಸಿ 1 ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಮಾತನ್ನ ಹೇಳ್ತೀನಿ. ಸತ್ಯೇಂದ್ರ ಸಿವಾಲ್ ಅಂತ ರಷ್ಯನ್ ಎಂಬಸಿಯಿಂದ ಇವ್ರಿಗೆ ಅರೆಸ್ಟ್ ಮಾಡ್ತಾರೆ. ಯಾರು ಅಂತ ಹೇಳಿದ್ರೆ, ಇಂಡಿಯಾದ ಸೀಕ್ರೆಟ್ಸ್ ಅನ್ನ ಪಾಕಿಸ್ತಾನ ISI ಕೊಡ್ತಿದ್ದವನು. ಸಕ್ಸೇನಾ ಬಿಜೆಪಿ IT ಸೆಲ್ ಮುಖ್ಯಸ್ಥ. ಸರ್ ಅವರು ತಪ್ಪೆ ಸರ್, ಯಾವನ್ ಮಾಡಿದ್ರು ತಪ್ಪೆ. ನಾನು ಹೇಳ್ತಾ ಇಲ್ವಾ ಅಬ್ದುಲ್ ರಜಾಕ್ ಅವರೇ, ಇಂಥ ನಮ್ಮ ದೇಶದ ವಿರುದ್ಧ ಯಾವುದೇ ಚಟುವಟಿಕೆ ಮಾಡಿದ್ರು ತಪ್ಪೆ. ಹೇಳ್ತಾ ಇಲ್ವಾ? ನಾವು ಅವರು ಮಾಡಿದ್ದಾರೆ, ಅದಕ್ಕೆ ನಾವು ಮಾಡಿದ್ದಕ್ಕೆ ಕ್ಷಮಿಸ್ಬಿಡಿ, ಈ ಮನಸ್ಥಿತಿನೂ ತಪ್ಪೆ. ಯಾವನು ಹೇಳ್ತಾ ಇಲ್ಲ ಕ್ಷಮಿಸ್ಬಿಡಿ ಅಂತ. ಗಲ್ಲು ಶಿಕ್ಷೆ ಕೊಡಿ ಅವ್ರಿಗೆ, ಹೇಳಿದವ್ರಿಗೆ ಯಾವನು ಹೇಳ್ತಿಲ್ಲ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು. ಈ ದೇಶದಲ್ಲಿದ್ದು ಈ ದೇಶದ ಅನ್ನ ತಿಂದು ಈ ಭೂಮಿಗೋಸ್ಕರ ನೀನ್ ಪ್ರಾಣ ಕೊಡುವುದೇ ಇನ್ನೂ ಒಂದು ವಿಚಾರ, ಅಲ್ಲಿ ಯಾರು ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂದ ತಕ್ಷಣ ಅದಕ್ಕೆ ಯಾಕೆ ಆವೇಶ? ನೀವು ಕೂಗಿ ಭಾರತ್ ಮಾತಾ ಕಿ ಜೈ ಅಂತ ಯಾಕೆ? ಅದಕ್ಕೆ ಮುಜುಗರನ? ಆತರ ಕೂಗಿದ್ರೆ ಮುಜುಗರ ಅನ್ಸುತ್ತಾ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ? ಒಂದ್ ನಿಮಿಷ ನೋಡಿ, ಈ ಮನಸ್ಥಿತಿಯವರು ಎಲ್ಲಾ ಕಡೆ ಇರ್ತಾರೆ. ಸಾಧ್ವಿ ಪ್ರಜ್ಞಾ ಠಾಕೂರ್ ದೇಶದ ವಿರುದ್ಧ ಯುದ್ಧ ಮಾಡಿದ್ದ ಆಕ್ಚುಲಿ. ಲೆಕ್ಕ ನೋಡಿದ್ರೆ ಆ ಸೆಕ್ಷನ್ 16 ಆಫ್ UAP ಆಕ್ಟ್ ಏನು, ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಏನು, ಒಂದ್ಸಲ ಓದ್ ನೋಡಿ. ಅವ್ರನ್ನ ಬಿಡುಗಡೆ ಮಾಡಿದ್ದು ಇದೇ ಕೋರ್ಟೇನೆ, ಹೈಕೋರ್ಟ್ ಬಿಡುಗಡೆ ಮಾಡಿದ್ದು. ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿದ್ರು ಹೈಕೋರ್ಟೇನೆ. ಚಂದ್ರಶೇಖರ್ ಅವರು ಇವತ್ತು MP ಆಗಿ ಆಚೆ ಕಡೆ ಬಂದಿದ್ರು ಅವರು ನಿರಪರಾಧಿ ಅಂತಾನೆ. ಅಬ್ದುಲ್ ರಜಾಕ್ ಅವರೇ ಮಾತಾಡ್ತಾ ಹೋಗ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.